ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾವು ಬದುಕಿನ ಸ್ಥಿತಿಲಿ ಒದ್ದಾಡ್ತಿದ್ಲು. ಅಂತ ಸಿಚುವೇಶನ್ ಅಲ್ಲೂ ನನ್ನ ಹತ್ರ ಏನೋ ಹೇಳೋದಕ್ಕೆ ಬಂದ್ಲು. ಇಲ್ಲ ಮಣಿ, ಅವಳಿಗೆ ಹೇಳೋದಕ್ಕೆ ಆಗ್ಲಿಲ್ಲ. ಆ ನರ್ಸ್ ಎಲ್ಲಿ ನನ್ನ ಬಗ್ಗೆ ಕರ್ಣನ್ ಮುಂದೆ ಎಲ್ಲ ಹೇಳಿದಾಳು ಅಂತ ಒಂದ್ ನಿಮಿಷ ಟೆನ್ಷನ್ ಶುರು ಆಗೋಗಿತ್ತು. ಸದ್ಯ ಅವಳು ನನ್ನ ಬಗ್ಗೆ ಏನು ಹೇಳಲಿಲ್ಲ. ಅವಳನ್ನ ಸಾಯಿಸ್ತೆ ಅಂತ ಹೇಳಿದಾಗ ಆ JP ಸರ್ ಬೇರೆ ರಪ್ಪ ಅಂತ ನನ್ನ ಕೆನ್ನೆಗೆ ಬಾರಿಸ್ಬಿಟ್ರು. ನರ್ಸ್ನ ನನ್ನ ಕಡೆಯವರು ಹುಡುಕ್ತಾ ಇದ್ರು. ಅವಳು ನನ್ನ ಕೈಗೆ ಸಿಕ್ಕಿದ್ರೆ ಸತ್ಯ ಏನಂತ ಅವಳು ಬಾಯಿಂದ ಕಕ್ಸ್ತಾ ಇದ್ದೆ. ಅವಳು ಸತ್ತಿಲ್ಲ ಅಂತ ಮೊದಲು JP ಸರಿ ಫೋನ್ ಮಾಡಿ ಹೇಳ್ಬೇಕು. ಅದು ನಾನು ಆ ನರ್ಸ್ನ ಕೊಂದ್ಬಿಟ್ಟೆ ಸರ್. ಆ ನರ್ಸು ನನ್ನ ದಾರಿಗೆ ಮುಳ್ಳಾಗಿದ್ಲು. ಆ ಮುಳ್ಳನ್ನ ನನ್ನ ದಾರಿಯಿಂದ ಸರಿಸ್ತೆ, ತಪ್ಪ? ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ? ಇವ್ರಿಗಿನ್ನೂ ನನ್ನ ಮೇಲೆ ಕೋಪ ಇಳ್ತಿಲ್ಲ ಅನ್ಸುತ್ತೆ. ಏನು ವಿಷಯ? ಸರ್, ನನ್ನ ಮೇಲೆ ಇನ್ನೂ ಕೋಪನಾ? ಕೋಪ ಮಾಡ್ಕೊಳ್ಳೋದೆ ಕುಣಿದಾಡೋ ಕೆಲಸ ಏನ್ ಮಾಡಿದೆ ನೀನು? ಸರ್, ನಿಮ್ ಕೋಪ ತಣ್ಣಗಾಗೋ ವಿಷಯ ಹೇಳೋಣ ಅಂತ ಕಾಲ್ ಮಾಡಿದೆ. ಅದೇನು ವಿಷಯ ಡೈರೆಕ್ಟ್ ಆಗಿ ಹೇಳು. ನಾನು ಸಾಯಿಸ್ತೆ ಅಂತ ಹೇಳದ್ನಲ್ಲ ಸರ್, ಆ ನರ್ಸು ಇನ್ನೂ ಸತ್ತಿಲ್ವಂತೆ. ಏನಂದೆ? ಆ ನರ್ಸ್ ಸತ್ತಿಲ್ವಾ? ಇಲ್ಲ ಸರ್, ಬದುಕಿದಾಳೆ. ಹೌದಾ? ಮತ್ತೆ ನೀನೇ ಸಾಯಿಸ್ದೆ ಅಂತ ಹೇಳಿದೆ, ಈಗ ಅದೇನ್? ನಾನು ಸಾಯಿಸ್ಬೇಕು ಅಂತಾನೆ ಬಿಲ್ಡಿಂಗ್ ಇಂದ ತಳ್ದೆ. ಕೆಳಗ್ ಬಿದ್ದು ಸತ್ತೋದ್ಲು ಅಂತಾನೆ ಅನ್ಕೊಂಡ್ ಬಂದೆ. ಆದ್ರೆ ಅವಳು ಸತ್ತಿಲ್ಲ ಅಂತ ಕರ್ಣ ಬಂದು ನನಗೆ ಹೇಳಿದ್ಮೇಲೆ ಗೊತ್ತಾಯ್ತು. ಕರ್ಣ ಹೇಳದ್ನ? ಅವನಿಗೆ ಗೊತ್ತಾಯ್ತು? ಸರ್, ಕರ್ಣ ನರ್ಸ್ ಮಗುನ ಮನೆ ಕರ್ಕೊಂಡ್ ಬಂದಿದ್ದಾರೆ. ಹಾಗೆ ಅವರು ನರ್ಸ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ ಅಂತ ಹೇಳಿದ್ರು. ಪ್ರಿಯಾ ನರ್ಸನ್ನ ಸಾಯಿಸಿಲ್ಲ. ಸೇವಂತಿ ಮಗು ಎಲ್ಲಿದೆ ಅಂತ ಹೇಳೋದಕ್ಕೆ ಆ ನರ್ಸ ಇಲ್ವಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ. ಆದ್ರೆ ಆ ಕರ್ಣ ಆ ನರ್ಸ್ ಜೀವ ಕಾಪಾಡಿ ಸೇವಂತಿ ಪಾಲಿಗೆ ದೇವರಾಗ್ಬಿಟ್ಟ. ಹಲೋ, ಇನ್ನು ನನ್ನ ಮೊಮ್ಮಗನ ಹುಡುಕೋ ಆಸೆನ ಜೀವಂತವಾಗಿಟ್ಟಿದ್ದಾನೆ. ಜೀವಂತವಾಗಿ. ಸರ್, ಲೈನಲ್ಲೇ ಇದ್ದೀರಾ? ಲೈನಲ್ಲೇ ಇದ್ದೀನಿ. ಅದು ಯಾರೋ ಬಂದಂಗಾಯ್ತು, ಅದಕ್ಕೆ. ಸರ್, ಇವಾಗ್ಲಾದ್ರೂ ನಿಮಗೆ ನನ್ನ ಮೇಲೆ ಕೋಪ ಕಮ್ಮಿ ಆಯ್ತಾ? ನಿನ್ನ ಮೇಲೆ ಕೋಪ ಕಡಿಮೆ ಆಗೋದಕ್ಕಿಂತ ನೀನು ಜೈಲಿಗೆ ಹೋಗೋದು ತಪ್ಪು ಅಂತ ಯೋಚನೆ ಮಾಡ್ತಿದ್ದೆ. ನೀನು ನರ್ಸನ್ನ ಸಾಯಿಸದೆ ಅಂದಾಗ ಈ ಕೇಸಲ್ಲಿ ಎಲ್ಲಿ ಜೈಲ್ ಪಾಲಾಗ್ಬಿಡ್ತಿದ್ಯೋ ಅಂದ್ಕೊಂಡಿದ್ದೆ. ಈ ಕೇಸ್ನ ನಾನೇ ಫೈಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಸರ್, ಇವಾಗ ಆ ಸೀನ್ ಎಲ್ಲ ಇಲ್ಲ ಬಿಡಿ. ಯಾಕದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಪ್ರಿಯಾ, ಪ್ರಿಯಾ, ಈ ಮಗು ನೋಡು ಎಷ್ಟು ಮುದ್ದಾಗಿದೆ. ಪ್ರಿಯಾ, ಭಾವ ನಿನ್ ಹತ್ರ ನರ್ಸ್ ವಿಷಯ ಹೇಳಿದಾರ್ತಾನೆ? ಈ ಮಗು ಆ ನರ್ಸ್ತೆ ಅಂತೆ. ಪಾಪ ನೋಡು ಎಷ್ಟು ಮುದ್ದಾಗಿದೆ. ಆ ನರ್ಸ್ ಯಾರೋ ಏನೋ ಮೇಲಿಂದ ಬಿದ್ದು ಏಟ್ ಮಾಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳಂತೆ. ಈ ಮಗುನ ನೋಡ್ಕೊಳಕ್ ಯಾರು ಇಲ್ಲ ಅಂತ ಕರ್ಣ ಭಾವನೆ ಮನೆ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಬಾಯಾರಿಕೆಯಿಂದ ಒದ್ದಾಡ್ತಿರೋರ್ಗೆ ನೀರ್ ಕೊಟ್ಟ ಹಾಗೆ ಭಾವ ಈ ಮಗುನ ನನ್ ಕೈ ಕೊಟ್ರು. ಈ ಮಗುನ ನನ್ನ ಕೈಯಲ್ಲಿ ಎತ್ಕೊಂಡಾಗೆಲ್ಲ ನನ್ ಮಗುನ್ ಕಳ್ಕೊಂಡಿರೋ ನೋವೆಲ್ಲ
ಮಂಜಿನ ಥರ ಕರ್ಗೋಯ್ತು ಪ್ರಿಯಾ, ಗೊತ್ತಾ? ನಿಜ ಹೇಳ್ಬೇಕು ಅಂದ್ರೆ ಈ ಮಗುನ ನಾನು ಎತ್ಕೊಂಡಿಲ್ಲ ಕಣೆ, ಈ ಮಗುನೇ ನನ್ನ ಎತ್ಕೊಂಡಿದೆ ಅಂತ ಹೇಳ್ಬೇಕು. ಇದನ್ನ ಕೈಲಿಟ್ಕೊಂಡು ನಾನೇ ಒಂಥರ ಚಿಕ್ಕ ಮಗು ಥರ ಆಗೋಗಿದ್ದೀನಿ. ಈ ಮಗುನ ಎತ್ಕೊಂಡು ನನ್ನ ಮನಸ್ಸು ಅಷ್ಟು ಹಗುರ ಆಗೋಗಿದೆ ಕಣೆ. ಪ್ರಿಯಾ, ನೀನು ಒಂದ್ ಸ್ವಲ್ಪ ಆಟ ಆಡ್ಸು, ನಿನಗೂ ಸ್ವಲ್ಪ ಮನಸ್ಸು ಹಗುರ ಅಂತ ಅನ್ಸುತ್ತೆ. ನೋಡ್ಸಿವಂತಿ, ನಿನಗೆ ಇಷ್ಟ ಇದ್ರೆ ಮಗುನ ಆಡ್ಸು. ಈ ಮಗುನ ನನ್ನ ರೂಮಿಗೆ ಯಾಕೆ ಕರ್ಕೊಂಬಂದೆ? ಪ್ರಿಯಾ, ನಿನಗೆ ಮಕ್ಕಳಂದ್ರೆ ಎಷ್ಟಿಷ್ಟ ಅಂತ ನನಗೂ ಗೊತ್ತು. ನಾನ್ ಮಗು ಜೊತೆ ಆಟ ಆಡ್ತಿದ್ದ ಹಾಗೆ ನನ್ ಮನ್ಸು ಹಗುರ ಅಂತ ಅನಿಸ್ತು. ಹಾಗೆ ನೀನು ಮಗು ಜೊತೆ ಆಟ ಆಡಿದ್ರೆ ನಿನ್ ಮನ್ಸು ಹಗುರ ಆಗತ್ತೆ ಅಂತ ನನಗನ್ನಿಸ್ತು. ಸೇವಂತಿ ಇನ್ಯಾರ್ದೋ ಮಗುನ ಇಷ್ಟೊಂದು ಹಂಚ್ಕೋತಿದ್ದಾಳೆ, ಇನ್ನು ತನ್ನ ಮಗುನ ಜೀವಂತವಾಗಿ ಬಂದರೆ ಅದಕ್ಕೆ ನಾನು ನೀನು ಇಬ್ರು ಸೇರಿ ಮಗು ಜೊತೆ ಆಟ ಆಡೋಣ. ಬಾ. ನೋಡ್ ಸೇವಂತಿ, ನೀನ್ ಬೇಕಿದ್ರೆ ಮಗು ಜೊತೆ ಆಟ ಆಡು, ನನಗೆ ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ಈ ಮಗುನ ನಿನ್ ರೂಮಿಗೆ ಕರ್ಕೊಂಡು ಹೋಗು. ಹಾಗಲ್ಲ ಪ್ರಿಯಾ, ನಾನು ಹೇಳೋದನ್ನ ಕೇಳು. ನೋಡು, ಜಸ್ಟ್ ಗೆಟ್ ಲಾಸ್ಟ್. ಮಗುನ ಎತ್ಕೊಂಡು ಹೋಗು. ಆಯ್ತು, ಕಿರ್ಚಾಡ್ಬೇಡ, ಮಗು ಆಮೇಲೆ ಅಳುತ್ತೆ. ಸರಿ, ನಾನು ಕರ್ಕೊಂಡು ಹೋಗ್ತೀನಿ, ನೀನ್ ಬೈಬೇಡ. ಬಾ ಕಂದ, ನಾವು ಹೋಗೋಣ, ಬಾ. ಇರಿಟೇಟ್ ಮಾಡ್ತಾರೆ ದರಿದ್ರತಾಳು. ಸಾರಿ ಸರ್, ನೀವು ಲೈನ್ನಲ್ಲಿರೋದನ್ನೇ ಮರ್ತ್ಬಿಟ್ಟಿದೆ. ಆ ದರಿದ್ರ ಸೇವಂತಿ ರೂಮಿಗೆ ಬಂದಿದ್ಲು. ಹಾ, ಎಲ್ಲ ಕೇಳಿಸ್ಕೊಂಡೆ ನಾನು. ನೀನಾಕೆ ಸೇವಂತಿ ಮೇಲೆ ರೇಗಾಡ್ದೆ? ಏನಾಗಿದೆ ನಿನಗೆ? ಇನ್ನೇನ್ ಮಾಡ್ಲಿ ಸರ್, ನನಗೆ ಮೊದ್ಲೇ ಇರೋ ಕಿರಿಕಿರಿ ಸಾಲದು ಅಂತ ಆ ನರ್ಸ್ ಮಗು ಬೇರೆ ಹಾಳದು ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಆ ನರ್ಸು ಅಡ್ಮಿಟ್ ಆಗಿದ್ದಾಳಂತೆ, ಅದಕ್ಕೆ ಕಾರಣ ಆ ಮಗುನ ಮನೆ ಕರ್ಕೊಂಡ್ ಬಂದಿದ್ದಾನಂತೆ. ಇದೇನ್ ಮನೆನ ಅಥವಾ ಅನಾಥಾಶ್ರಮನ? ಪಾ, ನನ್ ಗಂಡ ಮಾಡೋದು ಒಂದಾ ಎರಡ? ಪ್ರಿಯಾ, ನೀನು ಕೂಡ ಅನಾಥಾಶ್ರಮದಲ್ಲಿ ಬೆಳೆದಿದ್ಯಾ ಅನ್ನೋದನ್ನ ಮರ್ತು ಬಿಟ್ಯಾ ನೀನು? ಸರ್, ಅದು ಹಾಗಲ್ಲ ಸರ್. ಹಾಗೂ ಅಲ್ಲ, ಹೀಗೂ ಅಲ್ಲ. ಯಾರೋ ಒಬ್ರು ಕರುಣೆ ತೋರಿಸಿದಕ್ಕೆ ತಾನೇ ನೀನು ಅನಾಥಾಶ್ರಮದಲ್ಲಿ ಬೆಳೆದಿತ್ತು. ಅವರು ಕೂಡ ನಿನ್ನ ಮೇಲೆ ಇದೇ ರೀತಿ ಇರಿಟೇಟ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನೀನು ಹೀಗಿರ್ತಿದ್ಯಾ? ಯೋಚನೆ ಮಾಡು. ಸರ್, ಹಲೋ. ಇರೋದ್ ಸಾಲ್ದು ಅಂತ ಇವ್ರೊಬ್ರು ಕಮ್ಮಿ ಆಗಿದ್ರು. ಸದ್ಯ ಆ ನರ್ಸ್ ಬದುಕಿದಾಳೆ. ಸೇವಂತಿ ಮಗು ಹುಡುಕ್ಬಹುದು ಅನ್ನೋ ಆಸೆ ಕೂಡ ಬದುಕಿದೆ. ಆದಷ್ಟು ಬೇಗ ಆ ನರ್ಸ್ ಹುಷಾರಾಗ್ಲಿ. ಸೇವಂತಿ ಮಗು ಹುಡುಕೋದಕ್ಕೆ ಅವಳ ಸಹಾಯ ನನಗೆ ಬೇಕೇ ಬೇಕು. ಹುಡುಕ್ತೇನೆ ನನ್ನ ಮೊಮ್ಮಗನ. ಕಂದ, ನಿನ್ನ ನಕ್ರೆ ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ನೀನು ನಮ್ಮ ಮನೆಗೆ ಬಂದಿರೋದೇ ಇವತ್ತು, ಆದ್ರೂ ನಿನ್ ಮೇಲೆ ನನ್ಗೆಷ್ಟು ಮಮಕಾರ. ಬಹುಶಃ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಮಕ್ಕಳಿಲ್ದಿರೋ ತಾಯಿಗೆ ಹಾಗೆ ಅನಿಸ್ತಿತ್ತೇನೋ.